ಅಜ್ಜಯ್ಯನ ಮಠಕ್ಕೆ ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟಿದ್ದಾರೆ. ಅಜ್ಜಯ್ಯನ ಗದ್ದುಗೆಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಬೆಂಗಳೂರಿನ ನಾಗರಬಾವಿಯಲ್ಲಿರುವಂತಹ ಅಜ್ಜಯ್ಯನ ಮಠದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಈ ಶಾಸಕಾಂಗ ಪಕ್ಷದ ಸಭೆ ನಂತರ ರಾಜ್ಯಪಾಲರನ್ನ ಭೇಟಿಯಾಗಿದ್ರು ಡಿಕೆ ಶಿವಕುಮಾರ್. ಸರ್ಕಾರ ರಚನೆಗೆ ಡಿಕೆಗೆ ಅಧಿಕೃತ ಆಹ್ವಾನ ನೀಡಿದ್ದಾರೆ ಗವರ್ನರ್. ಅಧಿಕೃತ ಆಹ್ವಾನದ ನಂತರ ಅಜ್ಜಯ್ಯನ ಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅಜ್ಜಯ್ಯನ ಗದ್ದುಗೆಗೆ ಪೂಜೆ ಸಲ್ಲಿಸಿದ್ದಾರೆ, ಆಶೀರ್ವಾದ ಪಡೆದುಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಅತಿ ಹೆಚ್ಚು ನಂಬುವಂತಹ ತಮ್ಮ ಆರಾಧ್ಯ ದೈವದ ರೀತಿಯಲ್ಲಿ ಪೂಜಿಸುವಂತಹ ಅಜ್ಜಯ್ಯನ ಮಠಕ್ಕೆ ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟಿರೋ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಇವತ್ತು ಮಠಕ್ಕೆ ಭೇಟಿ ಕೊಟ್ಟು ಅಜ್ಜಯ್ಯನ ಗದ್ದುಗೆಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಬಹಳ ಮೌನವಾಗಿದ್ರು. ಸಿಎಲ್ಪಿ ಸಭೆ ನಡೆದು ತಮ್ಮ ಹೆಸರು ಅಂತಿಮವಾಗಿ ಸಿಎಲ್ಪಿ ಲೀಡರ್ ಅಂತ ಅಧಿಕೃತ ಆಗೋವರೆಗೂ ಕೂಡ. ಅದಾದ ಬಳಿಕ ರಾಜ್ಯಪಾಲರನ್ನ ಭೇಟಿಯಾಗಿ ಮತ್ತೆ ತಾವು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ಹಕ್ಕು ಮಂಡನೆ ಮಾಡಿದ್ರು. ರಾಜ್ಯಪಾಲರು ಕೂಡ ಆಹ್ವಾನ ಕೊಟ್ಟಿದ್ದಾರೆ. ಅದಾದ ಬಳಿಕವೇ ಇಷ್ಟು ಪ್ರಕ್ರಿಯೆಗಳಾದ ನಂತರ ಈಗ ಅಜ್ಜಯ್ಯನ ಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ. ಬೆಂಗಳೂರಿನ ನಾಗರಬಾವಿಯಲ್ಲಿರುವಂತಹ ಅಜ್ಜಯ್ಯನ ಮಠದಲ್ಲಿ ಪೂಜೆ ಸಲ್ಲಿಸಿದ್ದಾರೆ. ಶಾಸಕಾಂಗ ಪಕ್ಷದ ಸಭೆ ನಂತರ ರಾಜ್ಯಪಾಲರನ್ನ ಭೇಟಿಯಾಗಿ ಸರ್ಕಾರ ರಚನೆಗೆ ಡಿಕೆ ಅಧಿಕೃತ ಆಹ್ವಾನ ನೀಡಿದ್ರು ಗವರ್ನರ್. ಅದಾದ ಬಳಿಕ ಮಠಕ್ಕೆ ಡಿಕೆ ಶಿವಕುಮಾರ್ ಬಂದಿದ್ರು. ಇಲ್ಲಿ ಅಜ್ಜಯ್ಯನ ಗದ್ದುಗೆಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಆಶೀರ್ವಾದವನ್ನು ಪಡೆದಿದ್ದಾರೆ. ಈ ಹಿಂದೆಯೂ ಕೂಡ ಸಾಕಷ್ಟು ಸಂದರ್ಭಗಳಲ್ಲಿ ಅವರು ಭೇಟಿ ಕೊಟ್ಟಿರೋದನ್ನು ನಾವು ನೋಡಿದ್ದೀವಿ. ಅವರ ಗುರುಗಳ ಬಳಿ ಸಾಕಷ್ಟು ಸಲಹೆಯನ್ನು ಪಡೆದುಕೊಳ್ಳೋದು, ಈ ರೀತಿ ಭೇಟಿ ಕೊಟ್ಟು ಗದ್ದುಗೆಗೆ ವಿಶೇಷ ಪೂಜೆಯನ್ನು ಸಲ್ಲಿಸೋದು, ಇದೆಲ್ಲವನ್ನು ಸಾಕಷ್ಟು ಬಾರಿ ನೋಡಿದ್ದೀವಿ. ಈಗ ಎಲ್ಲವೂ ಕೂಡ ಡಿಕೆ ಶಿವಕುಮಾರ್ ಅವರು ಪದೇ ಪದೇ ಹೇಳ್ತಿದ್ದ ಹಾಗೆ ಆ ಸಮಯ ಬಂದಿದೆ, ಆ ಶುಭಗಳಿಗೆ ಬಂದಾಗಿದೆ. ಅವ್ರು ಅಂದ್ಕೊಂಡದ್ದು ಈಗ ಅವ್ರಿಗೆ ಸಿಕ್ಕಿದೆ. ಅಜ್ಜಯ್ಯನ ಮಠದಿಂದ ಹೊರಟಿದ್ದಾರೆ ಡಿಕೆ ಶಿವಕುಮಾರ್. ಸುಮಾರು 3 ಗಂಟೆಗಳ ಕಾಲ ಮಠದಲ್ಲಿದ್ರು ಡಿಕೆ ಶಿವಕುಮಾರ್ ಅನ್ನೋ ಮಾಹಿತಿ ಇದೆ. ಬರೋಬ್ಬರಿ 3 ಗಂಟೆಗಳ ಕಾಲ ಡಿಕೆ ಶಿವಕುಮಾರ್ ಅಜ್ಜಯ್ಯನ ಮಠದಲ್ಲಿದ್ರು. ಸುದೀರ್ಘ ಸಮಯ ಕಳೆದಿದ್ದಾರೆ ಮಠದಲ್ಲಿ. ಅಜ್ಜಯ್ಯನ ಗದ್ದುಗೆಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಬರೋಬ್ಬರಿ 3 ತಾಸು ಮಠದಲ್ಲೇ ಇದ್ರು. ಈಗ ಹೊರಟಿದ್ದಾರೆ ಮಠದಿಂದ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಭೇಟಿ ಕೊಡ್ತಾರೆ, ಪೂಜೆ ಮಾಡ್ತಾರೆ, ನಮಸ್ಕರಿಸ್ತಾರೆ, ಕೆಲವು ನಿಮಿಷಗಳು ಇದ್ದು ಬರ್ತಾರೆ. ಆದರೆ 3 ಗಂಟೆಗಳ ಕಾಲ ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ಅಜ್ಜಯ್ಯನ ಮಠದಲ್ಲಿ ಇವತ್ತು ಪೂಜೆ ಸಲ್ಲಿಕೆ ಮಾಡಿದ್ದಾರೆ. ಆ ದೃಶ್ಯಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ನಾಗರಬಾವಿ, ಬೆಂಗಳೂರಿನ ನಾಗರಬಾವಿಯಲ್ಲಿರುವಂತಹ ಅಜ್ಜಯ್ಯನ ಮಠಕ್ಕೆ ತೆರಳಿದ್ರು. ಎಲ್ಲವೂ ಅವರು ಅಂದುಕೊಂಡ ಹಾಗೆ ಆಗಿದೆ. ದೃಢ ಸಂಕಲ್ಪ ಮಾಡಿದ್ರು. ಇಷ್ಟು ದಿನ ತಾಳ್ಮೆಯಿಂದ ಕಾದಿದ್ರು ಡಿಕೆ ಶಿವಕುಮಾರ್. ಅವರ ಗುರುಗಳ ಮಾರ್ಗದರ್ಶನದಲ್ಲಿ ಅವರು ಹೇಳಿದ ಹಾಗೆ ತಾಳ್ಮೆ ಸಂಯಮ ಇಟ್ಕೊಂಡು ಸರಿಯಾದ ಸಮಯ ಬಂದಾಗ, ಯಾರೂ ಕೂಡ ಶುಭಗಳಿಗೆ ಬಂದಾಗ ನಮಗಾಗೋ ಒಳಿತನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ಕೊಂಡು ಬರ್ತಾ ಇದ್ರು. ಪ್ರಯತ್ನಕ್ಕೆ ಪ್ರತಿಫಲ ಇದ್ದೇ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಅದೆಲ್ಲದಕ್ಕೂ ಕೂಡ ಈಗ ಉತ್ತರ ಸಿಕ್ಕಿರುವಂಥ ಸಮಯ. ಬಹಳ ಸಂದರ್ಭದಲ್ಲಿ ಹೀಗೆ ಮಾರ್ಮಿಕವಾಗಿ ಹೇಳಿಕೆಗಳನ್ನು ಕೊಡ್ತಾನೆ ತಮ್ಮ ಹಠ ಮತ್ತು ಸಂಕಲ್ಪವನ್ನು ಈ ಕ್ಷಣದವರೆಗೂ ಸಾಧಿಸಿಕೊಂಡು ಬಂದವರು. ಆ ಮೂಲಕನೇ ಮುಖ್ಯಮಂತ್ರಿ ಸ್ಥಾನವನ್ನು ಈಗ ತಮ್ಮದಾಗಿಸ್ಕೊಳ್ತಾ ಇದ್ದಾರೆ. ಅದಕ್ಕೀಗ ಕೌಂಟ್ಡೌನ್ ಶುರುವಾಗಿದೆ. ಈ ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ಈಗ ಇವತ್ತು ಬೆಂಗಳೂರಿನ ನಾಗರಬಾವಿಯಲ್ಲಿರುವಂಥ ಅಜ್ಜಯ್ಯನ ಮಠಕ್ಕೆ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟು ಬಹಳ ಹೊತ್ತು ಅಲ್ಲಿ ಕಾಲ ಕಳೆದಿದ್ದಾರೆ. ವಿಶೇಷವಾಗಿ ಪೂಜೆ ಸಲ್ಲಿಸಿದ್ದಾರೆ. ತಾವು ನಂಬುವಂತಹ ಅಜ್ಜಯ್ಯನಿಗೆ ಸುಮಾರು 3 ಗಂಟೆಗಳ ಕಾಲ ಮಠದಲ್ಲಿದ್ದು ಪ್ರಾರ್ಥನೆ ಸಲ್ಲಿಸಿ ಪೂಜೆ ಸಲ್ಲಿಸಿ ಅದಾದ ಮೇಲೆ ಅಲ್ಲಿಂದ ತೆರಳಿದ್ದಾರೆ. ಇಂಥ ಸಂದರ್ಭದಲ್ಲಿ ಬಹಳ ಬ್ಯುಸಿ ಇರ್ತಾರೆ. ಅದರ ಜೊತೆಗೆ ಇಷ್ಟು ಸಮಯವನ್ನು ಮಠದಲ್ಲಿ ಡಿಕೆ ಶಿವಕುಮಾರ್ ಅವರು ಕಳೆದಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಈಗ ಅಜ್ಜಯ್ಯನ ಮಠದ ಸಮೀಪದಿಂದ ನಮ್ಮ ಪ್ರತಿನಿಧಿ ಪ್ರದೀಪ್ ಲೈವಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರದೀಪ್, ಇಷ್ಟೆಲ್ಲವೂ ಆಗಲಿ ಅಲ್ಲಿವರೆಗೂ ಕೂಡ ತಾನು ಮಾತಾಡೋದಿಲ್ಲ ಅನ್ನೋ ಸಂಕಲ್ಪ ಮಾಡಿದಾಗಿತ್ತು ಡಿಕೆ ಶಿವಕುಮಾರ್ ಅವರು ಹೇಳ್ತಿದ್ದ ಹಾಗೆ ಎಲ್ಲವೂ ಆ ಹಂತವನ್ನ ತಲುಪಿದೆ. ಈಗ ಈ ಬೆಳವಣಿಗೆಗಳ ಮಧ್ಯೆ ಅವರು ಅಜ್ಜಯ್ಯನ ಮಠಕ್ಕೆ ಭೇಟಿ ಕೊಟ್ಟು ಸುಮಾರು 3 ತಾಸು ಅಲ್ಲಿ ಕಳೆದಿರೋದು, ವಿಶೇಷ ಪೂಜೆ ಮಾಡಿದ್ರು ಅನ್ನೋದು ಗೊತ್ತಾಗಿದೆ. 3 ತಾಸು ಮಠದಲ್ಲಿ ಏನೆಲ್ಲ ಮಾತುಕತೆ ಆಯ್ತಾ, ಯಾವುದ್ರಲ್ಲಿ ಭಾಗಿಯಾಗಿದ್ರು? ವಿಜಯ್, ಇವತ್ತಿನ ರಾಜ್ಯ ಕಾಂಗ್ರೆಸ್ ಆಡಳಿತದಲ್ಲಿ ಇಂದಿನಿಂದ 2ನೇ ಅಧ್ಯಾಯ ಶುರುವಾಗಿರುವಂತದ್ದು. ಅದು ಡಿ ಕೆ ಶಿವಕುಮಾರ್
ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಇಂದು ಶಾಸಕಾಂಗ ಸಭೆಯ ನಾಯಕನೂ ಕೂಡ ಆಯ್ಕೆಯಾಗಿರುವಂತದ್ದು. ಹಾಗೆ ತದನಂತರ ಅವರು ರಾಜ್ಯಪಾಲರನ್ನ ಭೇಟಿ ಮಾಡಿ ಸರ್ಕಾರ ರಚನೆ ಅಂದ್ರೆ ತಾವು ಸಿಎಂ ಆಗ್ತಾ ಇರೋದ್ರ ಬಗ್ಗೆ ಮತ್ತೆ ಹೊಸ ಸಂಪುಟ ರಚನೆ ಬಗ್ಗೆ ಹಕ್ಕನ್ನ ಮಂಡಿಸಿದ್ರು. ತದನಂತರ ಅವರು ನೇರವಾಗಿ ಅಜ್ಜಯ್ಯನ ಮಠಕ್ಕೆ ಬಂದಿರುವಂತದ್ದು. ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಮೊದಲೇ ದೇವರ ಭಕ್ತರಾಗಿದ್ದು, ಅದರಲ್ಲೂ ಸಹ ಆ ಅಜ್ಜಯ್ಯನನ್ನ ಆರಾಧ್ಯ ದೈವ ಅಂತ ಭಾವಿಸಿದ್ದಾರೆ. ಹೀಗಾಗಿ ಅನೇಕ ಬಾರಿ ಅಜ್ಜಯ್ಯನ ಮಠಕ್ಕೆ ಬರ್ತಾ ಇದ್ರು. ಸದ್ಯಕ್ಕೆ ಇವತ್ತು ಬೆಂಗಳೂರಿನ ನಾಗರಬಾವಿಲಿರುವಂತಹ ಅಜ್ಜಯ್ಯನ ಮಠದ ಒಂದು ಶಾಖಾ ಮಠಕ್ಕೆ ಬಂದು ಸುಮಾರು 3 ಗಂಟೆಗಳ ಕಾಲ ವಿಶೇಷ ಪ್ರಾರ್ಥನೆ ಮತ್ತು ಪೂಜೆಯನ್ನ ಸಲ್ಲಿಸಿ ಈಗಷ್ಟೇ ತೆರಳಿರುವಂತದ್ದು. ಅಂದ್ರೆ ಅಜ್ಜಯ್ಯನ ಸಾಕಷ್ಟು ಡಿ.ಕೆ. ಶಿವಕುಮಾರ್ ಅವರು ನಂಬಿದ್ದಾರೆ, ಮತ್ತೆ ಆರಾಧ್ಯ ದೈವ ಕೂಡ ಆಗಿದ್ದಾರೆ. ಈ ಒಂದು ಮುಖ್ಯಮಂತ್ರಿಯ ಹಾದಿಯ ವಿಚಾರದಲ್ಲೂ ಸಹ ಅಜ್ಜಯ್ಯನವರ ಇವರು ಅಜ್ಜಯ್ಯನರ ಸ್ವಾಮೀಜಿ ಹೇಳಿದಂತೆ ಯಾವುದೇ ವಿಚಾರವನ್ನು ಸಹ ಅವರು ಹೊರಗಡೆ ಮಾತಾಡಿರಲಿಲ್ಲ. ಮತ್ತೆ ಅವರ ಒಂದು ಸಲಹೆ ಸೂಚನೆಗಳನ್ನು ಸಹ ಪಾಲನೆಯನ್ನ ಮಾಡ್ತಾ ಇದ್ರು. ಹೀಗಾಗಿ ಅವರು ಅನೇಕ ಬಾರಿ ಅಜ್ಜಯ್ಯನ ಮಠಕ್ಕೆ ಬಂದು ಪೂಜೆಗಳನ್ನ ಸಲ್ಲಿಸ್ತಾ ಇದ್ರು, ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ರು. ಇವತ್ತು ಅವರು ಕಳೆದ 3 ವರ್ಷದಿಂದನೂ ಸಹ ಕಂಡಿದ್ದಂತಹ ಆಸೆ, ಕನಸುಗಳು ಮತ್ತು ಅವರ ಗುರಿ ಏನಿತ್ತು ಎಲ್ಲವನ್ನು ತಲುಪಿದ್ದಾರೆ. ಇದಕ್ಕೆ ಅವರು ಪ್ರತ್ಯಕ್ಷವಾಗಿಯೇ ಅಜ್ಜಯ್ಯನನ್ನ ನಂಬ್ತಾರೆ. ಹೀಗಾಗಿ ಅಜ್ಜಯ್ಯನ ಮಠಕ್ಕೆ ಇವತ್ತು ಬಂದು ಶಾಸಕಾಂಗ ಸಭೆಯಲ್ಲಿ ನಾಯಕನಾದ ನಂತರ ಮತ್ತು ನೇರವಾಗಿ ರಾಜ್ಯಪಾಲರು ಭೇಟಿ ಮಾಡಿ ಅಲ್ಲಿ ತಮ್ಮ ಸರ್ಕಾರ ಹಕ್ಕು ಮಂಡಿಸಿ ತದನಂತರ ಒಂದು ಪ್ರಮಾಣ ವಚನ ಸ್ವೀಕಾರದ ಸಮಯವನ್ನು ಸಹ ಅವರು ಘೋಷಣೆ ಮಾಡಿದ ನಂತರ ನೇರವಾಗಿ ಇದ್ದು ಅಜ್ಜಯ್ಯನ ಮಠಕ್ಕೆ ಬಂದು ಸುಮಾರು 3 ಗಂಟೆ ಅಂದ್ರೆ ರಾತ್ರಿ 8 ಗಂಟೆಗೆ ಬಂದಂತಹ ಡಿ.ಕೆ. ಶಿವಕುಮಾರ್ ಅವರು ಈಗ 11 ಗಂಟೆವರೆಗೂ ತನಕನೂ ಅಲ್ಲೇ ಇದ್ದು ವಿಶೇಷ ಪ್ರಾರ್ಥನೆ ಮತ್ತು ಪೂಜೆಯನ್ನು ಸಲ್ಲಿಸಿದರೆ ಈ ವೇಳೆ ಅವರ ಆಪ್ತ ಬಳಗದ ಅನೇಕ ಶಾಸಕರು ಸಹ ಇದ್ರು. ಚೆಲುವರಾಯಸ್ವಾಮಿ ಕೂಡ ಬಂದು ಹೋಗಿರುವಂತದ್ದು. ಈ ಒಂದು ವಿಶೇಷ ಪೂಜೆಯಲ್ಲಿ ಅವರ ಕುಟುಂಬಸ್ಥರು ಸಹ ಭಾಗಿಯಾಗಿದ್ರು. ಸದ್ಯಕ್ಕೆ ಈಗ ಅಜ್ಜಯ್ಯನ ಮಠದಿಂದ ಅವರು ನೇರವಾಗಿ ಸದಾಶಿವನಗರದ ಮನೆಗೆ ತೆರಳಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಪ್ರದೀಪ್.